ಮಾಲೀಕ ಅನ್ನೋದ್ರೊಳಗೆ ಐತಲ್ರಿ. ಹಾ ಮಾಲೀಕ. ಮಾಲೀಕ ಮಾಲೀಕ ಮಾಲಿ ಕೆಲಸ ಮಾಡುವನು. ಮಾಲೀಕ ಆದ್ಮೇಲೆ ಒಂದ್ ಕಸಬರಿಗೆನು ಇಡಬೇಕ್ರಿ. ಭಾರಿ ನಾಟಕ ಐತ್ರಿ. ಮಾರುತಿ ಶೆಟ್ಟಿ ಅವ್ರ ಅಭಿನಯ ಭಾಳ ಚಲೋ ಐತಿ. ಎಷ್ಟು ಕಲಾವಿದರು ಅದಾರ. ಚಿವರ್ಗಿ ರಾಜಣ್ಣ ಅವ್ರದ್ದು ಬನಶಂಕರಿ ದೇವಿ ಆಶೀರ್ವಾದ ಇದೆ ಆಯ್ತ್ರಿ. ಈ ಒಂದು ಮುತ್ತಿನಂತ ಅತ್ತಿಗೆ ಒಳಗ ನಿಮ್ಮ ಯಾವ ಪಾತ್ರ? ಇದ್ರಾಗ ನಮ್ದು ಹಾಸ್ಯ ಪಾತ್ರ ರೀ. ಆದ್ರೂ ಅವ್ರದ್ದು ಒಂದು ಗ್ರೇಟ್ ಗ್ರೇಟ್. ಕ್ಯಾಮ್ರಾ ಮುಂದೆ ಇಮಿಡಿಯೇಟ್ ಆಗಿ ಆ ಭಾವನೆಗಳು ತಗೊಂಡು ಅಲ್ಲಿ ಮಾಡ್ಬೇಕಲ್ರಿ. ಮಾಡ್ಬೇಕಲ್ಲ, ಹೌದ್ ಮಾಡ್ಬೇಕು. ಬನಶಂಕರಿ ನೆನ್ನೆಯಿಂದ ಚಾಲೂ ಮಾಡಿವ್ರಿ. ನೆನ್ನೆ 2 ಶೋ. ಇವತ್ತು 6 ಗಂಟೆ ಶೋ ಇಡ್ಬೇಕು ಅನ್ಕೊಂಡ್ವಿ. 3 ಗಂಟೆ ಶೋನ ಆಡ್ಲೇಬೇಕು ಅಂತ ಹೇಳಿ ಜನರ ಒತ್ತಾಯದ ಮೇರೆಗೆ ಮಧ್ಯಾಹ್ನ ಶೋನೇ ಶುರು ಆಯ್ತ್ರಿ ಇವತ್ತು. ಹೌದ್ರಿ. ಇವತ್ ನನ್ಗ ಅನ್ಸದ ಮಟ್ಟಿಗೆ 4 ಆಗ್ಬೋದ್ರಿ. 4 ಹಾಕವ್ರಿ. ಆದ್ರೆ ಇವತ್ತು ಅಷ್ಟೊಂದು ಗಲಾಟೆ ಇಲ್ಲ, ಗದ್ಲಿಲ್ಲ. ಈಗ ನಾಳೆ 2ನೇ ತಾರೀಕು 2-3 ಗದ್ಲಾಗತ್ತೆ. ಅಕ್ಕ ಮೊನ್ನೆ ಅಪ್ಪಾಜಿ ಅವ್ರ ಒಂದ್ ಮಾತು ಹೇಳಿದ್ರು, ನಾನು ಮಾಲಕಲ್ಲ, ನನ್ನ ಮಗಳ ಮಾಲಕ್ತಿ ಅಂತಂದು. ಅದು ದೊಡ್ಡ ಗುಣ ಅವ್ರದ್ದು. ಅದಕ್ಕೆ ನಿಮ್ಮ ಅಭಿಪ್ರಾಯ? ಅಪ್ಪಾಜಿ ಅವ್ರು ಹೇಳಿದ್ರು ಅವರು ನಮಗ ಹಿಂಗ ಇದೇ ದಾರಾಗ ಹೋಗ್ರಿ, ಹಿಂಗ್ ಮಾಡ್ರಿ ಅಂತ ಹೇಳ್ತಾರ್ರಿ. ಫಸ್ಟ್ ಅವರೆಲ್ಲ ಇದು ಮಾಡ್ತಾರ, ಮುಂದೆ ನಾವು ನಡ್ಸ್ಕೊಂಡ್ ಹೋಗ್ತೀವ್ರಿ. ಇಲ್ಲ, ಅದ್ರ ನಮ್ಗೆ ಬಾಳ ಆಶ್ಚರ್ಯ ಅನಿಸ್ತು. ನೀವ್ ಮಾಲಕರಿ ಅಂತ ನಾನ್ ಅಂದೆ. ಇಲ್ಲ, ನಮ್ ಸುಜಾತ ಮಾಲಕ್ತಿ, ನಾವಿಲ್ಲಿ ಸುಮ್ ಕೆಲಸ ಮಾಡಾರಪ್ಪ ಅಂತಂದ್ರು. ಎಲ್ಲಾ ವ್ಯವಹಾರ A to Z ಅವ್ರೇ ಹೋಗೋದು. ಇಲ್ಲೆಲ್ಲಾರು ಕೆಲಸ ಮಾಡೋರಿ. ಮಾಲೀಕ ಅನ್ನೋದ್ರೊಳಗೆ ಐತಲ್ರಿ. ಹಾ ಮಾಲೀಕ. ಮಾಲೀಕ ಮಾಲಿ ಕೆಲಸ ಮಾಡುವನು. ಮಾಲೀಕ ಆದ್ಮೇಲೆ ಒಂದ್ ಕಸಬರಿಗೆನು ಇಡಬೇಕ್ರಿ. ಜರ್ನಿ ನಿಮ್ಗೆ ಎಷ್ಟು ಖುಷಿ ತಂದಿತ್ತ? ರಂಗಭೂಮಿ ಜರ್ನಿ ನಾ ಹುಟ್ಟದಾಗಿಂದ ಇಲ್ಲೇ ಇದೇನ್ರಿ. ಅದ್ರಾಗ ಹುಟ್ಟಿರಿ? ಇಲ್ಲೇ ಹುಟ್ಟೇನ್ರಿ, ಇಲ್ಲೇ ಬೆಳೆದೇನ್ರಿ, ಇಲ್ಲೇ ಬೆಳೆದೀನಿ. ಹಂಗಾಗಿ ನನ್ಗಿದು ಸಂತೋಷ ಅನ್ನಕೇನ್ರಿ. ನಾ ಹುಟ್ಟು ಬೆಳೆದಿದ್ದೇ ಇಲ್ರಿ. ಮತ್ ಇದೇ ವೃತ್ತಿ ರೀ ನಮ್ದು, ಇದೇ ಉದ್ಯೋಗ ರೀ. ಇದನ್ ಬಿಟ್ರೆ ಬೇರೆ ಉದ್ಯೋಗ ಇಲ್ಲ. ಇದನ್ನೇ ನಂಬ್ಕೊಂಡ್ ಹೋಗೋದ್ರಿ. ಕಾಮಿಡಿ ಕಿರಾಡಿ ಒಳಗ ಮತ್ ಹೋಗಿದ್ರೇನ್ರಿ? ಇಲ್ರಿ, ನಮ್ಮ ಜರ್ನಿ ಒಳಗ್ ಬಿದ್ರೆ ನಮ್ಗ ಅಲ್ಲಿ ಹೋಗಕ್ ಆಗಲ್ಲ. ಸೀರಿಯಲ್ ಮಾಡೇವ್ರಿ. ಅವಾಗ ಕಿನ್ನರಿ ಅಂತ ಬರ್ತಿತ್ರಿ, ಅದ್ರೊಳಗ್ ಮಾಡೇನ್ರಿ. ಆಮೇಲೆ ಜೊತೆಯಲ್ಲಿ ಅಲ್ಲಿ ಅದ್ರಾಗ ಮಾಡಿದ್ರಿ. ಅಂದ್ರೆ ಇವಾಗಿಂದಲ್ರಿ, ಹಳೇದೊಂದು ಜೊತೆಯಲ್ಲಿ ಅವಾಗ 2015 ಮಾಡೇನ್ರಿ. ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡಿದ್ರಿ. ಸಣ್ಣ ಪುಟ್ಟ ನಿಮ್ಗೇನು ಕರ್ನಾಟಕ ರಾಜ್ಯಾದ್ಯಂತ ನಿಮ್ಮ ನಾಟಕಗಳು ಜಯಬೇರೆ ಬರ್ಸವು. ಮತ್ತೆ ಈಗದು ಇದು ಮುತ್ತಿನಂತ ಅತ್ತಿಗೆ ಜಯಬೇರೆ ಬಾರಿಸತ್ತನ್ನ ವಿಶ್ವಾಸ ನಮಗೂ ಐತಿ, ನಿಮಗೂ ಐತಿ. ಹಿಂದೆ ನಾ ಆಡಿಯನ್ಸ್ ಕೇಳಿದೆ ಹೊರಗ, ಎಲ್ಲರೂ ಸೂಪರ್ ಅಂದ್ರೆ. ಮತ್ತು ರಾಜನ್ ಅವ್ರ ಬಗ್ಗೆ ಬಹಳ ವಿಶ್ವಾಸದ ಮಾತಾಡಿದ್ರು. ಶೆಟ್ಟಿ ಅವ್ರ ಬಗ್ಗೆ, ನಿಮ್ ಬಗ್ಗೆ ಒಳ್ಳೆ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಮಾರುತಿ ಶೆಟ್ಟಿ ಪಾತ್ರ ಚಲೋ ಮಾಡ್ತಾರ. ಭಾರಿ ನಾಟಕ ಐತ್ರಿ. ಮಾರುತಿ ಶೆಟ್ಟಿ ಅವ್ರ ಅಭಿನಯ ಭಾಳ ಚಲೋ ಐತಿ. ಎಷ್ಟು ಕಲಾವಿದರು ಅದಾರ, ಭಾರಿ ಚಲೋ ಕಲಾವಿದರು ಅದಾರ. ಚಿವರ್ಗಿ ರಾಜಣ್ಣ ಅವ್ರದ್ದು ಬನಶಂಕರಿ ದೇವಿ ಆಶೀರ್ವಾದ ಇದೆ ಆಯ್ತ್ರಿ. 100% 101. ಆ ಆಶೀರ್ವಾದದಿಂದ ಅವರು ಪೂರ ಚೆನ್ನಾಗಿದ್ದಾರೆ. ಬಹಳ ಸಂತೋಷ. ಅದೇ ಖುಷಿ ನೋಡ್ರಿ ನಮ್ಗೆ. ಯಾವ ಪಿಕ್ಚರ್ ರಂಗಕ್ಕೆ ಹೋದ್ರೇನು, ಯಾವ ಸೀರಿಯಲ್ ಹೋದ್ರೇನು, ಇಲ್ಲಿ ಸಿಗೋ ಸುಖ ಅಲ್ಲಿ ಸಿಗೋದಿಲ್ಲ. ನಮಗ್ ಇಲ್ಲೇ ಬಂಪರ್, ಇಲ್ಲೇ ಡ್ರಾ. ಬಟ್ ಅದು ಕ್ಯಾಮ್ರಾ ಇಲ್ಲಿ ನಾವು ಪರಸ್ಪರ ಈಗ ಅವಾಗಿಂದ ಅವಾಗ ಮಾತಾಡ್ಬಿಡ್ತೀವ್ರಿ. ಜನರ ರಿಯಾಕ್ಷನ್ ಗೊತ್ತಾಗುತ್ತೆ, ನಾವು ಮಾತಾಡ್ಬಿಡ್ತೀವಿ. ಅದೊಂದು ಹುಮ್ಮಸೊಳಗೆ ಹೋಗ್ಬಿಡುತ್ತೆ. ಬಟ್ ಕ್ಯಾಮ್ರಾ ಇದ್ದಾಗ ಯಾರು ಕಾಣಲ್ಲ. ನಮ್ಮ ಅಷ್ಟಕ್ಕೆ ನಾವು ಅಲ್ಲಿ ಆದ್ರೂ ಅವ್ರದ್ದು ಒಂದು ಗ್ರೇಟ್. ಕ್ಯಾಮ್ರಾ ಮುಂದೆ ಇಮಿಡಿಯೇಟ್ ಆಗಿ ಆ ಭಾವನೆಗಳು ತಗೊಂಡು ಅಲ್ಲಿ ಮಾಡ್ಬೇಕಲ್ರಿ. ಅದು ಒಂದು ನನಗ್ ಹೊಸ ಅನುಭವ. ಸುಳ್ಳೆ ಕೇಳಿ ಮೊನ್ನೆ ಮಾಡಿ ಬಂದಿದ್ಕ ನನಗೊಂದು ಹೊಸ ಅನುಭವ. ಸಂತೋಷ ಅನುಭವ ಹಂಚ್ಕೊಂಡದ್ಕ. ಮತ್ತೆ ಭೇಟಿಯಾಗೋಣ. ಮುಂದೆ ನೋಡಕತ್ತೈತಿ. ಇವ್ರು ನಿನ್ನ ಗಂಡನ ಮುಂದೆ ಪರಿಚಯ ಮಾಡ್ಕೊಡ್ರಿ ತಮ್ಮ.
ನಮಸ್ಕಾರ. ನನ್ನ ಹೆಸರು ಮಾರುತಿ ಶೆಟ್ಟಿ ಅಂತ. ಮೂಲತಃ ನಮ್ದು ಮಂಗಳೂರು ಊರು. ನಮ್ಮ ತಾಯಿಯವರು ವೃತ್ತಿ ರಂಗಭೂಮಿ ಕಲಾವಿದರು ಯಶೋದಮ್ಮ ಅಂತ. ಅವ್ರು ಈಗ ಸರ್ವಿಸ್ ಬಿಟ್ರು. ಅವರು ಈಗ ಅವ್ರಿಗೆ ಏನಿಲ್ಲ ಅನ್ನೋ 85-90 ವರ್ಷ ಆಯ್ತು ಮನೆಯಲ್ಲಿದ್ದಾರೆ. ಮನೆಯಲ್ಲಿ ಇರ್ತಾರೆ. ಈಗ ನಾವು ಈ ಫೀಲ್ಡ್ಗೆ ನಮ್ಮನ್ನು ಈ ಫೀಲ್ಡ್ಗೆ ತಂದ್ಬಿಟ್ರು. ಈಗ ನನಗೆ ಮೊದಲು ಏನ್ ವೃತ್ತಿ ಮಾಡ್ತೀವಿ? ಮೊದಲು ಇದೇ ವೃತ್ತಿನೇ ನಮ್ದು. ಹುಟ್ಟದಾಗಿಂದ ಇದೇ ವೃತ್ತಿ. ಹುಟ್ಟದಾಗಿನಿಂದ ಇದೇ ವೃತ್ತಿ ಮಾಡ್ತಾ ಇರೋದು. ಮೊದಲು ಅಂದ್ರೆ ನಮ್ಮ ತಾಯಿಯವರು ಆರ್ಟಿಸ್ಟ್ ಇದ್ರಲ್ಲ, ನಮ್ಮ ತಂದೆಯವರು ಆರ್ಟಿಸ್ಟ್. ಅವರು ತೀರ್ಕೊಂಡ್ರು. ನಾನು ಹುಟ್ಟಿದ ಮೇಲೆ ನಮ್ಮ ತಂದೆಯವ್ರು ತೀರ್ಕೊಂಡ್ಬಿಟ್ರು. ಹೀಗಾಗಿ ನಮ್ಮ ತಾಯಿಯವರು ನಾನು ಸಾಕಿದ್ದು. ನಮ್ಮ ಅಣ್ಣ ಅದಾನೆ, ನಮ್ಮ ಅಣ್ಣನ ಮಕ್ಕಳು ಒಂದ್ 3 ಮಂದಿ ಅದಾರೆ. ಅವರು ಬೆಂಗಳೂರಿನಲ್ಲೇ ಇರ್ತಾರೆ. ಒಬ್ಬಾಕಿ ಮೇಘಾ ಶೆಟ್ಟಿ ಅಂತ, ಅವಳು ಸೀರಿಯಲ್ಲೇ ಪಾತ್ರ ಮಾಡ್ತಾಳೆ. ಜೊತೆಯಲ್ಲಿ ಅಂತ ಹೀರೋನಿ ಪಾತ್ರ ಮಾಡಿದ್ರಲ್ಲ, ಅವಳೇ ನಮ್ಮ ಅಣ್ಣನ ಮಗಳು. ಈ ರಾಜನ್ ಅವ್ರ ಕಂಪನಿಗೆ ಬಂದ್ ಎಷ್ಟು ವರ್ಷ? ರಾಜನ್ ಅವ್ರ ಕಂಪನಿಗೆ ಬಂದು ಒಂದು 13 ವರ್ಷ ಆಯ್ತು ನೋಡ್ರಿ. ಫೋನ್ ಮಾಡಿ ಬರಕತ್ತಾರ. ನಿನ್ನ ಅರ್ಥ ಗರ್ಭಿತವಾದ ಹಾಡು ನಾವು ಮುಂದಿಡ್ತೇನೆ, ಸರಿ ಅನಿಸ್ತು ಬಿಡ್ತೇನೆ, ಸರಿ ಅನಿಸ್ಲಿಲ್ಲ ಅಂದ್ರೆ ಇದೇ ಕಂಪನಿಯಲ್ಲಿ ಇದೇ ಕಂಪನಿಯಲ್ಲಿ 13 ವರ್ಷ ಆಯ್ತು. ಮೊದಲು ನಾವು ಗುಡಿಗೇರಿ ಎನ್ ಬಸವರಾಜ್ ಕಂಪನಿಯಲ್ಲಿ. ಹೌದು. ಮತ್ತೆ ಈ ಕಾಮಿಡಿ ಕಿರಾಡಿಗಳಿಗೆ ಹೋದ್ರಲ್ಲ, ಏನು ಪ್ರೇರಣೆ ಅಲ್ಲಿ? ಯಾವ ನಾಟಕದಿಂದ ನಿಮ್ಮನ್ನ ಅವ್ರು ಕರೆಸ್ಬೋದು? ಅದು ಕುಂಟಕೋಣ ಮೂಕಜನ ನಾಟಕ ಒಳ್ಳೆ ಹೆಸರು ತಂತು ಆ ಪಾತ್ರ. ಅಂದ್ರೆ ನೀವು ಹೇಳೋ ಪ್ರಕಾರ ನಿಮಗೆ ಹೆಸರು ತಂದು ಕೊಟ್ಟಂತ ನಾಟಕ ಅಂದ್ರ ಕುಂಟಕೋಣ ಮೂಕಜನ ಅಂತ ಹೇಳಿ. ಹೌದು. ಆ ಒಂದು ನಾಟಕದಿಂದ ನೀವು GTVಗೆ ಹೋದ್ರಿ. ಹೌದು. ಆದ್ರೆ ಸಾಕಾದ್ರಪ್ಪ ಈ ಬಡ್ಡಿ ವಸೂಲಿ ಸಾಲ ಮಾಡೋದ್ರಾಗ ಸಾಕಾಗ್ಬಿಟ್ಟೈತಂತು. ಈ ಬಡ್ಡಿ ವಸೂಲಿ ಮಾಡೋದ್ರಾಗ ಅಲ್ಲಿ ಹೋಗಿದ್ವಿ ನಾವು. ಅಲ್ಲಿ ಹೋದ ತಕ್ಷಣ ಬಹಳ ಚೆನ್ನಾಗಿ ಮಾತಾಡಿದ್ರು. ಆಮೇಲೆ ಸಕ್ಸಸ್ ಆಯ್ತು. ಒಂದೇ ಅಂದ್ರೆ ಅವ್ರೇನ್ ಹೇಳಿದ್ರು, ಒಂದು 10 ನಿಮಿಷದ ಮಾತಾಡ್ರಿ ನೀವು, 10 ನಿಮಿಷ ಅಂತ ಹೇಳಿದ್ರು. ನಾವು ಎಮೋಷನ್ದಾಗ ಒಂದು 25 ನಿಮಿಷನ ಮಾಡ್ಬಿಟ್ಟಿವಿ ಅದನ್ನ. ಅವ್ರು ಅಲ್ಲೆಲ್ಲಿ ಕಟ್ ಮಾಡಿ ಅದನ್ನ ಹಾಕ್ಸಿದ್ರು. ಅದು ಒಳ್ಳೆ ಹೆಸರು ತಂದ್ಕೊಡ್ರಿ. ಅದ್ರಲಿಂದ ಬಹಳ ಬೆಳಕಿಗೆ ಬಂದಿಬಿಡ್ರಿ. ನಾನಾತು, ಆಮೇಲೆ ನಮ್ಮ ದಯಾನಂದ ಬೀಳ್ಗಿ, ಆಮೇಲೆ ಹರೀಶ ಹಿರಿಯೂರು, ಸುಜಾತ ಅವರು, ಆಮೇಲೆ ಅವರು ನಮ್ಮ ದಯಾನಂದ ಬೀಳ್ಗಿ ಹೇಳ್ತಿ, ಅವ್ರ ಮನೆಯವ್ರಿ ಶ್ವೇತಾ ಬೀಳ್ಗಿ. ಅವ್ರಿಗೂ ಒಳ್ಳೆ ಹೆಸರು ತಂದ್ಕೊಡ್ರಿ. ಈಗ ಬನಶಂಕರ ಜಾತ್ರೆ ಒಳಗ ಈ ನಾಟಕದೊಳಗ ತಮ್ಮ ಪಾತ್ರ ಯಾವ್ದು? ಇದರಲ್ಲಿ ನನ್ನ ಪಾತ್ರ ಗುಂಡನ ಪಾತ್ರ, ಹಾಸ್ಯ ಪಾತ್ರ ರೀ. ಅದು ಚೆನ್ನಾಗೈತಿ ಪಾತ್ರ. ಒಂದ್ ಯಾವ್ದಾದ್ರು ಒಂದು ಡೈಲಾಗ್ ಹೇಳ್ರಲ್ಲ. ಡೈಲಾಗಿ ಆಕೇನು ನನ್ನ ಇದು ಅವಳೇನು ಇದು ಮಾಡ್ತಾಳಲ್ಲಿ, ರೆಡ್ ದಂಡಾಗಿ ಹಿಡಿತೇನೆ, ಕಡಿತೇನೆ, ಕಡಿತೇನೆ, ಹಿಡಿತೇನೆ ಏನ್ ಮಾಡ್ತೇನೆ? ಕಡಿತೇನೆ. ಪ್ರಥಮ ರಾತ್ರಿ ನೀವು ನನ್ನ ಕಾಪಾಡಿದ್ರೆ ಇವತ್ತು ನನ್ನ ಜೀವನ ಹೋಗುತ್ತೆ. ಏನಾಯ್ತು? ನಾವು ಮೂಗಲಾಗತ್ತಾಳ 3 ತಿಂಗಳಿಂದ ಮದುವೆ ಆಗೈತೆ ಅಂತ ಫೋನ್ಯಾಗ ಸುಳ್ಳು ಹೇಳ್ಬಿಟ್ಟಿನಿ. ಈಗ ಒಳಗ್ ಬಂದು ನನ್ನ ಸುಸಿ ಎಲ್ಲ ಕೇಳೋಣ, ಯಾರಿಗೆ ತೋರಿಸ್ತೀವಿ? ನನ್ನ ತೋರಿಸ್ತೀವಿ. ಮಾಡಿದ ನೋಡಕ್ ಆಗಲ್ಲ. ಈಗ ನಮ್ಮ ನನ್ನ ಸೊಸೆ ಏನಂತ ಕೇಳೋಣ, ಯಾರಿಗೆ ತೋರಿಸ್ತೀನಿ? ನಾನು ಹಿಂದಿಯಾಗಿ ಅಭಿನಯ ಮಾಡಕ್ಕೆ ಸೈಕಲ್ ಮಾಡಿ ಮಾಡ್ತಾನೆ. ನಮಸ್ಕಾರ. ನಮಸ್ಕಾರ. ಮೊದಲು ತಮ್ಮ ಪರಿಚಯ ಮಾಡ್ಕೊಡ್ರಿ. ನನ್ನ ಹೆಸರು ಅವಿನಾಶ್ ಅಕ್ಕಲ್ಕೋಟ್ ಅಂತ. ಮೂಲತಃ ನನ್ನ ಮಹಾರಾಷ್ಟ್ರ. ಓ, ಇದು ಯೂಟ್ಯೂಬ್ ಸ್ಟಾರ್? ಹ್ಞೂನ್ರಿ, ಮಹಾರಾಷ್ಟ್ರದಾಗ ಹುಟ್ಟೇನ್ರಿ. ಆಮೇಲೆ ಹೆಚ್ಚಾನೆಚ್ಚ ಇದ್ದಿದ್ದು ನಂದು ಶಿಕ್ಷಣ ಆಗಿದ್ದು ಗದಗಿನಾಗ್ರಿ. ಒಂದ್ 12ರಿಂದ 13 ವರ್ಷ ಅಲ್ಲೇ ಆಗೈತ್ರಿ. ಈಗ ಪ್ರೆಸೆಂಟ್ ಬಿಜಾಪುರ ಮನ್ಯಾಗ ಮಾಡೇನ್ರಿ. ಅಲ್ಲೇ ಬಿಜಾಪುರದಲ್ಲಿ ಅಲ್ಲೇ ಮಾಡೇನ್ರಿ. ಈಗ ಈ ಕಂಪ್ನಿಗೆ ಬಂದು ನಾ ಇದೇ ಫಸ್ಟ್ ಟೈಮ್ ಬಂದಿದ್ದು ಇವ್ರ ಕಂಪ್ನಿಗೆ. ಹಿಂದಕ್ಕೆ ಒಂದ್ 2ರಿಂದ 3 ಸಲ ಅಂದ್ರ 4-5 ವರ್ಷ ಬಂದಿನ್ರಿ ಬನಶಂಕರಿಗೆ. ಅಂದ್ರ ಅಷ್ಟು ನನ್ನ ಹೆಸರು ಅಷ್ಟು ಬೆಳಕಿಗೆ ಬರ್ಲಿಲ್ರಿ. ತೊಲಿ ಮ್ಯಾಗ ಇಟ್ಕೊಂತೀರ ನೀವು, ನಾವ್ ಮಣಕಾಲಿಗೆ ಹಾಕುವಂತೇವ ಹಾಗೆಲ್ಲ. ಈ ವರ್ಷ ಜೇವರ್ಗಿ ರಾಜಣ್ಣ ಅವರ ನಿರ್ದೇಶನದಲ್ಲಿ, ಆಮೇಲೆ ಅವ್ರು ಬರೆದಂತ ನಾಟಕಗಳಲ್ಲಿ ಈಗ ಪ್ರೆಸೆಂಟ್ ಈಗ ನಾ ಪಾಠ ಮಾಡಕತ್ತೇನೆ. ಎಷ್ಟು ವರ್ಷದಿಂದ ಈ ರಂಗಭೂಮಿ ಸೇವೆ ಮಾಡಕತ್ತೇನೆ? ನಾನು ಮಿನಿಮಮ್ ರೀ 2010ರಿಂದ ಈ ಫೀಲ್ಡಿಗೆ ಬಂದೇನ್ರಿ. ನಾ ಪಾಠ ಮಾಡಕತ್ತ ಈಗ ಒಂದ್ 4ರಿಂದ 5 ವರ್ಷ ರೀ.
ಮಿನಿಮಮ್ 6 ವರ್ಷ ಆತ್ರಿ. ನಾ ರಂಗಭೂಮಿಗೆ ಬಣ್ಣ ಹಚ್ಚಿ ದೊಡ್ಡ ಪಾರ್ಟಿಗ್ರಿ. ಮೊದಲ ಸಣ್ಣ ಪುಟ್ಟ ಕೆಲಸ ಮಾಡೋದು, ಸಣ್ಣ ಪುಟ್ಟ ಪಾಠಗಳನ್ನ ಮಾಡೋದು ನಾ ಮಾಡೇನ್ರಿ. ಈ ಬನಶಂಕರಿ ಏನಾದ್ರು 4 ರಿಂದ 5ನೇ ಸಲ ನಾ ಬಂದಿದ್ರಿ. 4 ರಿಂದ 5 ವರ್ಷ ಆಯ್ತು. ಹಾ ರೀ. ಹೇಳ್ರಿ, ಜೇವರ್ಗಿ ರಾಜನ್ ಅವರಿಗೆ ನಿಮ್ಗ ಈ ರಂಗಭೂಮಿ ಒಳಗ ಅವರ ನಿಮ್ಮ ಒಂದು ಏನಿದು ಸಂಬಂಧ ಅಂತಾರಲ್ಲ, ಈಗ ಜೇವರ್ಗಿ ರಾಜಣ್ಣ ಅವ್ರು ಲೆಜೆಂಡ್ ರೀ. ಈಗ ಎಲ್ಲಾ ವಿಷಯದಾಗ ಆತ್ರಿ. ಒಂದು ನಾಟಕ ಬರೋ ವಿಷಯದಾಗ ಆತು, ಡೈರೆಕ್ಷನ್ ಆತು, ಒಳಗಿನ ವ್ಯವಸ್ಥೆ ಆತು. ಅವ್ರ ವಯಸ್ಸು ಮಿತಿ ಮೀರಿ ಕೆಲಸ ಮಾಡ್ಯಾರ. ನಾವು ಕಣ್ಣಾರ ಇಲ್ಲಿ ನೋಡಿದ ಪ್ರಕಾರ ಈ ಥಿಯೇಟರ್ ಹಾಕ್ಸೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಅವರೇ ಮಾಡ್ಕೊಂಡಾರ. ಲಾಸ್ಟ್ ಇದು ಏನಪ್ಪಾ, ಒಟ್ ಅವ್ರದ್ದೇನು ಅಶ್ಲೀಲ ಇರಬಾರ್ದು. ಹೌದು. ನಮ್ಮಿಂದ ಸಮಾಜಕ್ಕೆ ಏನ್ ಕೊಡಕ್ ಸಾಧ್ಯ, ನೀವು ತೋರಿಸ್ರಿ. ಅಶ್ಲೀಲ ಎಲ್ಲಾರು ನಾಟಕ ಆಡಿಸ್ರಿ, ಆಮೇಲೆ ಡ್ಯಾನ್ಸ್ ಕಟ್ ಮಾಡ್ರಿ, ಮೈ ತುಂಬಾ ಬಟ್ಟೆ ಹಾಕಸ್ರಿ. ಅವ್ರದ್ದು ಉದ್ದೇಶ ಏನು, ಅಲ್ಲಿ ಕುಂತಂತ ಒಂದು ಸಣ್ಣ ಹುಡುಗನಿಂದ ಹಿಡಿದು ಮುದುಕವರೆಗೂ ತಲೆ ಎತ್ತಿ ನೋಡ್ಬೇಕು. ನಾವು ಮಾತಾಡೋ ಮಾತ್ರಿಂದ ತಲೆ ತಗ್ಗಿಸಬಾರ್ದು. ತಲೆ ತಗ್ಸಿದ್ರು ನೀವು ಕೊಟ್ಟಿದ್ದು ರೊಕ್ಕ ವ್ಯರ್ಥ, ನೀವಿದ್ದು ಸತ್ತಂಗ. ಆ ರೇಂಜಿಗೆ ನಮಗ್ ಡೈರೆಕ್ಷನ್ ಕೊಡಾಕತ್ತಾರ ಈಗ ಪ್ರೆಸೆಂಟ್ ಈಗ. ಆಮೇಲೆ ನ್ಯಾಚುರಲಿಟಿ ರೀ, ಎಲ್ಲ ನ್ಯಾಚುರಲ್, ಪ್ರತಿಯೊಂದು ನ್ಯಾಚುರಲಿಟಿ ರೀ. ಯಾವುದು ಆಡಂಬರ ಇಲ್ಲ. ಇಲ್ರಿ ಆಡಂಬರ ಇಲ್ಲ, ಇಲ್ಲ ಅಂತದ್ ಯಾವು ಇಲ್ಲ ಇಲ್ರಿ. ಆಮೇಲೆ ಭಯಾನಕ, ಖಳನಾಯಕ, ಸಿಂಪಲ್. ಈಗ ಮನ್ಯಾಗ ನೋಡೋಂತ ಕಲಾವಿದ ಹೆಂಗಿರ್ಬೇಕಂದ್ರ, ಈ ನೀ ಮನ್ಯಾಗ ನೀ ಮಾಡಾಕತ್ತಿ, ಅವ್ರು ನೋಡಾಕತ್ತಿ, ನಾವ್ ಮನ್ಯಾಗ ಇದು ಘಟನೆ ನಡಾಕತ್ತೈತಿ, ಆ ರೇಂಜಿಗೆ ನೀವ್ ಫೀಲ್ ತರಿಸ್ರಿ. ಮತ್ತೇನಿಲ್ಲ. ಆಮೇಲೆ ಫ್ರೀಡಮ್ ರೀ, ನೀವೇನಾರು ಮಾತಾಡ್ರಿ. ಈ ಒಂದು ಮುತ್ತಿನಂತ ಅತ್ತಿಗೆ ಒಳಗ ನಿಮ್ಮ ಯಾವ ಪಾತ್ರ? ಇದ್ರಾಗ ನಮ್ದು ಹಾಸ್ಯ ಪಾತ್ರ ರೀ. ಹಾಸ್ಯ ಪಾತ್ರ, ಮೇನ್ ಹಾಸ್ಯ ಅಲ್ರಿ, ಸೈಡ್ ಹಾಸ್ಯ ರೀ. ಈಗ ಮೇನ್ ಹಾಸ್ಯ ಅಂದ್ರ ನಮ್ಮ ಮಾರುತಿ ಶೆಟ್ಟಿ ರೀ. ಅವ್ರ ಆಲ್ಮೋಸ್ಟ್ ಆಲ್ ಅವರು ಲೆಜೆಂಡ್ ರೀ ರಂಗಭೂಮಿ ಒಳಗೆ, ಬಾಳ್ ಲೆಜೆಂಡ್ ರೀ. ಅವ್ರು ಗುಡಿಗೇರಿ ಕಂಪನಿಯಿಂದ ಹಿಡಿದು ಇದುವರೆಗೂ ನಾನ್ ಸ್ಟಾಪ್ ರೀ. ಅವ್ರಿಗೆ ಸೇವಾ ಕಂಟಿನ್ಯೂ ಇನ್ನೂ ಮಾಡ್ತಾರ. ಒಳ್ಳೆ ಕಲಾವಿದ್ರಿ. ಅವರಿಂದ ನಾವ್ ಇನ್ನೂ ಕಲಿಯೋದು ಬಾಳ ಐತ್ರಿ. ಆಮೇಲೆ ಜೇವರ್ಗಿ ರಾಜಣ್ಣಿಂದನೂ ನಾವ್ ಕಲಿಯೋದು ಬಾಳ ಐತ್ರಿ. ಕಲಿತೀವ್ರಿ, ಕಲಿಯಕ್ಕಾಗಿ ಈಗ ಬಂದಿವ್ರಿ ಇಲ್ಲಿ. ಕಲೀರಿ, ರಂಗಭೂಮಿ ವಿಷಯ ಇನ್ನೂ ಹೆಚ್ಚಾಗಲಿ. ಯೂಟ್ಯೂಬ್ ಲಿಂದ ಮತ್ ನೀವು ಮುಂದೆ ಜಂಪ್ ಆಗ್ರಿ. ನಿಮ್ಮ ಆಶೀರ್ವಾದ ಬೇಕ್ರಿ. ಧಾರಾವಾಹಿಗಳದಾವಲ್ಲ ಅವ್ರು ಜಂಪ್ ಆಗ್ರಿ. ಮತ್ತು ನಿಮ್ಮ ಶ್ರೀಮತಿಯವರು ಒಳ್ಳೆ ಕಲಾವಿದ್ರು ಅಂತ ಕೇಳಿದ್ವಿ. ಹೌದ್ರಿ. ಅವ್ರ ಬಗ್ಗೆ ಒಂದೆರಡು ಮಾತು ಹೇಳಕ್ ಇಷ್ಟಪಡ್ತೀರಿ? ನಮ್ಮ ಶ್ರೀಮತಿಯವರು ಕಲೆ ವಿಷಯದಾಗ ನನ್ಕಿಂತ ಸೀನಿಯರ್ ರೀ. ಅಂದ್ರ ನನ್ಕಿಂತ ಹೆಚ್ಚು ಅವ್ರು ಸರ್ವಿಸ್ ಮಾಡ್ಯಾರ್ರಿ. ನಾನು ಸಣ್ಣ ಪುಟ್ಟ ಕೆಲಸ ಮಾಡೋ ಮುಂದೆ ಅವ್ರು ದೊಡ್ಡ ಕಲಾವಿದ್ರಿ. ಈ ಹಳ್ಳ್ಯ ನಾಟಕ ಮಾಡ್ತಾರಲ್ರಿ, ಅಲ್ಲಿ ಮಾಡಿದ್ರಿ. ಆಮೇಲೆ ದೊಡ್ಡ ಕಂಪ್ನಿಯಾಗೂ ಸರ್ವಿಸ್ ಮಾಡಿದ್ರಿ. ಇದೇ ಬನಶಂಕರ ಜಾತ್ರೆ ಅವ್ರು ಕಂಟಿನ್ಯೂ ಬಂದಾರ್ರಿ. ಅವಾಗ ನಾವು ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ವಿ. ಈಗ ಅವ್ರು ನಮ್ಮ ಪರಿಚಯ ಬಸವ ಕಲ್ಯಾಣದಾಗ ರೀ. ಅಲ್ಲೇ ಸ್ನೇಹ ಆತು, ಸ್ನೇಹದಿಂದ ಪ್ರೀತಿ ಆತು, ಪ್ರೀತಿದಿಂದ ಮದುವೆನ ಆತು. ಒಳ್ಳೇದು. ಈಗ ನಮಗೆ ಈಗ 2 ಗಂಡು ಮಕ್ಳು ಅದಾರ್ರಿ. ಸ್ವಂತ ಮನಿ ಐತ್ರಿ. ಸಂತೋಷ. ಎಲ್ಲ ದೇವ್ರ ಆಶೀರ್ವಾದ. ನಾನು ನೋಡ್ಲಿಲ್ಲ. ನನಗ್ ನಿಂತು ನೋಡಕ್ ಆಗ್ಲಿಲ್ಲ. ಬಂದ್ಬಿಟ್ಟ ಮನೆಗೆ. ರಾತ್ರಿ 12ಕ್ಕೆ ಬಂದಾನ. ಬರ್ತಕ್ ಬಾತ್ರೂಮ್ ಎದ್ದ ಅರ್ಶನ ತಗೊಂಡ್ ನಿಂತಿದ್ದ. ಸ್ವಲ್ಪ ಕಾರ್ಪುಡಿ ಉಬ್ಬಿಟ್ಟು ಕಾರ್ಪುಡಿ ಉಬ್ಬಿದ್ರೆ ಅವ್ರು ಹೆಂಗಿಲ್ಲ ನನ್ನ ಮಾತುಗಳು ಸ್ಟೇಷನ್ಗೆ ಹೋಗಿ ಚಡ್ಡಿ ಹರಿಸಲ್ಲ ಅಂತ ದೇವಿ ಬಂದು ಮೂರು ಪೂರ ಮಾಡ್ತಾರ. ಒಂದು ರೀಲ್ಸ್ ಮಾಡಿ ನಾವು ಇಲ್ಲಿ ವಿಚಾರ ಹೇಳಿತಿ. ನನ್ನೇನ ನೆಮ್ಮದಿಂದ ಬರಕಾಯಿ ಬಿಡಂಗಿಲ್ಲ. ಅಲ್ಲಿ ಒಂದು ರೀಲ್ಸ್ ಮಾಡಿದಕ್ಕ ಕೊಟ್ಲೆ ಹಿಡ್ದ ನಾವ. ಈಗ ಇನ್ನೊಂದು ಮಾಡಿದ್ರೆ ಸಂಶಯ ಪಟ್ಟಣ ಅಂಶ ಗಟ್ಟಿ. ನೀ ಬಹಳ ಗಟ್ಟಿ ಅಂತ ಬಂದಿದ್ದು 8 ವರ್ಷ ಎಂದು ಬದುಕೇಯೋ. ನಿನ್ನ ಜಹಾದ್ರಾಗನ ಆಗಿದ್ದೆ ಅಂದ್ರ ಪಾಲಕ್ಕಿಂತ ಮೊದಲು 2028 ಮಟ್ಟ ಮದುವೆ ಹಾಕಿದ್ದೆ.